ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ. ಓ ಯಾರು? ಯಾರಪ್ಪ? ನಾನು ಆಂಟಿ, ಚೇತು. ಓ ಚೇತುನಾ? ಬಾರಪ್ಪ, ಬಾ ಕೂಕ ಬರಪ್ಪ. ಏನೋ ಮಾತಾಡ್ಬೇಕಾಯ್ತು ಕಣಟ್ಟಿ ನಿಮ್ಮ ಹತ್ರ, ಅದಕ್ಕೆ ಬಂದೆ. ಏನು ಮಾತಾಡ್ಬೇಕಪ್ಪ? ಕೂತ್ಕೊಳಪ್ಪ, ಕೂತ್ಕ. ಅದೇನೇ ಮಾತಾಡೋದಿದ್ರು ಕೂಕೊಂಡು ಮಾತಾಡೋಣ. ಕೂಕಳಪ್ಪ, ಕೂಕ. ಅವ ಅಂಕಲ್ ಇದ್ದರೆ ಹಂಗೆ ಕರೆದು ಬಿಡಿ, ಅವ ಅಂಕಲ್ ಹತ್ರನೂ ಮಾತಾಡ್ತೀನಿ. ಇಬ್ಬರ ಹತ್ರನೂ ಮಾತಾಡಿದರೆ ಚೆನ್ನಾಗಿರುತ್ತೆ. ಏನಪ್ಪ ಬಾಯಿಲಿ ಯಾಕೆ ಚೇತು ಬಂದ ಇದ್ದಾನೆ? ಏನಂತೆ? ಏನೋ ಗೊತ್ತಿಲ್ಲ ಬಾ, ಯಾತ ಮಾತಾಡಬೇಕು ಅಂತ ಹೇಳಿ ಬಂದ ಇದ್ದಾನೆ. ಬಾ. ನಾನು ಒಂದನನ್ನ ಮದುವೆ ಆಗಲೇಬೇಕು ಲಕ್ಷ್ಮಿ ಆಂಟಿ. ನನಗೆ ಬೇರೆ ಯಾವ ಹುಡುಗಿನೂ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವು ನನಗೆ ಒಂದನ್ನು ಕೊಟ್ಟು ಮದುವೆ ಮಾಡ್ಬೇಕಂತ ಕೇಳೋದಕ್ಕೆ ಬಂದಿದ್ದೀನಿ. ನಾನು ಒಂದನ್ನು ಬಿಟ್ಟರೆ ಬೇರೆ ಯಾವ ಹುಡುಗಿನೂ ಮದುವೆ ಆಗಲ್ಲ. ನನ್ನ ಜೀವನದಲ್ಲಿ ನಾನು ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹಂಗೆ ಇರ್ತೀನಿ. ನಾನು ಒಂದನ್ನು ಮಾತ್ರ ಬಿಟ್ಟು ಬೇರೆ ಹುಡುಗಿನ ನೋಡಲ್ಲ, ಮದುವೆ ಆಗಲ್ಲ. ನನಗೆ ಬೇರೆ ಹುಡುಗಿ ಯಾರೂ ಬೇಡ. ನಾವು ಕೊಡ್ತಿದ್ವಪ್ಪ. ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ವರದಕ್ಷಿಣೆ ಕೇಳಿದ್ರು. ಅವತ್ತು ಬೇಡ ಅಂತ ಹೇಳ್ದಾರು. ಇವಾಗ ನಮಗೆ ಕೈ ಚೈನು, ಕಾಳು ಚೈನು, ಉಂಗ್ರ ಎಲ್ಲ ಬೇಕು ಅಂತಂದರೆ ನಾವು ಎಲ್ಲಿ ತಂದು ಕೊಡೋಣ ಹೇಳು? ನೀನೇನು ನೋಡಿದ್ಯಾ? ನೀನು ಕಂಡಂಗೆ ನಿಮ್ಮ ಹೊಲ್ದಾಗೆ ನಾವು ಕೂಲಿ ಮಾಡ್ಕೊಂಡು ನಮ್ಮ ಹುಡುಗರು ಓದಿಸಿದ್ದೀವಿ. ಇವಾಗ ಎಲ್ಲಿ ತೋರನ್ ಹೇಳು? ನಮ್ಗೆ ಆಗಲ್ಲಪ್ಪ ಬಿಡಪ್ಪ. ಯಾರನ್ನ ಗಂಡು ಮಕ್ಳು ಇದ್ದಾರೆ, ಸಾಲ ಆದ್ರೆ ತೀರಿಸ್ತಾರೆ ದುಡ್ದು ಅಂಬಕ್ಕೆ. ನಮ್ಗೆ ಯಾರು ಗಂಡು ಮಕ್ಳಿಲ್ಲ, ಏನಿಲ್ಲ. ಇರೋರು ಎರಡು ಹೆಣ್ಣು ಹುಡುಗರು ಮದುವೆ ಮಾಡಿ ಕಳಿಸಿರಿ. ಆಮೇಲೆ ನಾವು ಅವಾಗಿಂದಲೂ ಕೂಲಿ ಮಾಡಿದ್ದೀವಿ. ತಿರ್ಗಿ ಸಾಲ ತೀರ್ಸಕ್ಕೂ ಸಾಯ ತಕ ಕೂಲಿ ಮಾಡ್ಬೇಕಾಗುತ್ತೆ. ಆಗಲ್ಲ ನಮಗೆ. ಸಾಲ ಮಾಡಿದರೆ ಆಗಲ್ಲ ಕಣಪ್ಪ, ಯಾರು ಇಲ್ಲ ತೀರ್ಸಾರು. ಅದಕ್ಕಾಗಿನ ಅಲ್ಲ ಗೊತ್ತು ನನಗೆ, ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತೈತೆ ನಮಗೆ. ನಾನು ಎಲ್ಲ ನೋಡಿದ್ದೀನಿ, ನಮ್ಮ ಹೊಲ್ದಕ್ಕೆ ನೀವು ಕೂಲಿ ಬರೋದು ಎಲ್ಲ, ನೀವು ಎಷ್ಟು ಕಷ್ಟ ಬಿದ್ದಿದ್ದೀರ ಅಂತ ನನಗೂ ಗೊತ್ತು. ಅದಕ್ಕೆ ನಾನು ಒಂದೊಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತಂದರೆ ಅದಕ್ಕೆ ಆ ಒಡವೆ ಎಲ್ಲನ ನಾನೇ ತಗೊಂಡು ಬಂದು ಕೊಡ್ತೀನಿ ನಿಮಗೆ. ನಾನು ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಹೇಳ್ರಿ, ನಾನು ಕೊಡ್ತೀನಿ. ಕೊಳ್ ಚೈನು, ಉಂಗುರ, ಕೈ ಚೈನು ಎಲ್ಲ ನಾನೇ ತಗೊಂಡು ಬಂದು ಕೊಡ್ತೀನಿ. ನಾನು ಹೋಗಿ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಹೇಳ್ತೀನಿ, ಅವ್ರು ವರದಕ್ಷಿಣೆ ಕೊಡ್ತಾರೆ ಅಂತ ಹೇಳಿ. ಅಯ್ಯೋ ಶಿವನಿ, ಅಂಥದ್ದು ಮಾತ್ರ ಬೇಡಪ್ಪ, ಬೇಡವೇ ಬೇಡ. ಇಲ್ಲೋಡು ನಮ್ಮೊಂದನ್ನ ಇಲ್ಲೋಡು ಬೇರೆಯವ್ರಿಗೆ ಯಾರಿಗಾನ ಕೊಟ್ಟು ಮದುವೆ ಮಾಡ್ತೀವಿ. ಈಗ ನಿನಗೂ ಕೊಡೋರು ಮಸ್ತಾಗ ಇದ್ದಾರೆ ಹೆಣ್ಣು. ನಿನಗೇನು ಯಾರು ಕೊಡಲ್ಲ ಅಂತ ಏನಿಲ್ಲ, ಮಸ್ತಾಗಿ ಕೊಡ್ತಾರೆ. ಇವಾಗ ಅಂಥದ್ದು ಮಾತ್ರ ಮಾಡಿದರೆ ನಾಳೆ ಹೊತ್ನಾಗ ನಿಮ್ಮ ಅಪ್ಪ ನಿಮ್ಮಮ್ಮನ ಕಿವಿಗೆ ಬಿದ್ದರೆ ನಮ್ಮ ಮರ್ಯಾದೆ ಏನಾಗಣ? ಬೇಡಪ್ಪ, ಅಂಥದ್ದು ಮಾತ್ರ ಬೇಡ. ಬೇಡವೇ ಬೇಡ. ಸುಮ್ಮನಿರು. ನಿಮ್ಮ ಅಮ್ಮಯ್ಯ ಒಳ್ಳೆ ಹುಡುಗಿ ನಾನು ನೋಡ್ತೀನಿ ಅಂತೈತಿ. ಸ್ಟ್ಯಾಂಡರ್ಡಾಗೆ ಚೆನ್ನಾಗಿರ್ಬೇಕು ಅಂತೈತಿ ನಿಮ್ಮ ಅಮ್ಮಯ್ಯ. ಈಗ ಹಿಂಗೆಲ್ಲ ಆದ್ಮೇಲೂ ತಿರುಗಿ ಮಾಡ್ಕೊಂಡ್ರೆ ಊಟ ಮನೆಯಾಗೆ ನೆಮ್ಮದಿರಲ್ಲ ಕಣಪ್ಪ. ಅದಕ್ಕಾಗಿ ಹೇಳ್ತಾ ಇರೋದು. ಇಲ್ಲ ಲಕ್ಷ್ಮಿ ಆಂಟಿ, ನಾನು ಒಂದನ್ನು ಬಿಟ್ಟರೆ ನಾನು ಯಾವ ಹುಡುಗಿನೂ ಮದುವೆ ಆಗಲ್ಲ. ನಾನು ಅದಕ್ಕೆ ಹಂಗೆ ಹೇಳೋದಕ್ಕಂತ ಬಂದೆ. ಒಂದು ನೋಡಿದ್ರೆ ನಾನು ಕರ್ಕೊಂಡೋಗಿ ಮದುವೆ ಆಗಿ ಬರೋ ಕೆಪಾಸಿಟಿ ಐತೆ. ಅವಳು ನೋಡಿದ್ರೆ ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ ಬರೋಲ್ಲ ಅಂತ ಹೇಳ್ತಾ ಇದ್ದಾಳೆ. ಹಂಗೆ ಮಾತ್ರ ಕರ್ಕೊಂಡೋಗಿ ಮದುವೆ ಆಗೋದು ಬೇಡವೇ ಬೇಡಪ್ಪ. ನಮ್ಮ ಮೇಲೆ ಕೆಟ್ಟ ಹೆಸರು ಓದಿಸ್ತಾರೆ. ನೋಡಪ್ಪ, ನಾವು ವರದಕ್ಷಿಣೆ ಕೇಳಿದ್ವಿ, ಕೊಡಲಿಲ್ಲ, ಮಗಳನ್ನ ಜೊತೆ ಮಾಡಿ ಕಳಿಸಿರು ಅಂತಾರೆ. ನಾಳೆ ಹೊತ್ನಾಗ ನಮ್ಮ ಅಮ್ಮನಿಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು. ಸುಮ್ಕಿರಪ್ಪ, ಏನು ಬೇಡ. ನಿಮ್ಮಪ್ಪ ನಿಮ್ಮಮ್ಮಯ್ಯ ಒಳ್ಳೆ ಹುಡುಗಿನ ಮದುವೆ ಮಾಡ್ತಾರಂತೆ, ಮದುವೆ ಆಗಿರಂತೆ. ಸುಮ್ಕಿರು. ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ. ನಿಮ್ಗೆ ಏನಪ್ಪ ಮಸ್ತಾಗಿ ಹೆಣ್ಣು ಕೊಡ್ತಾರೆ. ನಮಗಿನ್ನೂ ಬಡವರು, ನಮಗೆ ಯಾರು ಅಮ್ಮಂಗೆ ಆಗುತ್ತೆ. ನಾವೀಗ ಯಾರಿಗೆ ಆಗಲಿ, ನಿಮಗೆ ಅಂತಲ್ಲ ಯಾರಿಗೆ ಆಗಲಿ ನಾವು ಅಷ್ಟೇ ಹೇಳೋದು. ನಮ್ಮ ಕೈಲಿ ಮಾತ್ರ ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅಂತ ನಾವು ಒಂದೇ ಮಾತೇ ಹೇಳೋದು. ಅಂಥದ್ದು ಮಾತ್ರ ಬೇಡಪ್ಪ. ಮತ್ತು ಇವಾಗ ಏನು ಮಾಡಬೇಕು? ನೀವು ಇದಕ್ಕೂ ಒಪ್ಕೊಂತಿಲ್ಲ, ಅದಕ್ಕೂ ಒಪ್ಕೊಂತಾ ಇಲ್ಲ. ಒಪ್ಕೊಂತ ಇಲ್ಲ ಅಂದರೆ ಏನಪ್ಪ ಮಾಡೋದು? ಇವಾಗ ನಿಮ್ಮಪ್ಪ ನಿಮ್ಮಮ್ಮಗೆ ನಾಳೆ ಹೊತ್ನಾಗ ನಾವು ಏನಾರು ನಿಂತಾಗ ಇಸ್ಕೊಂಡು ಕೊಟ್ರೆ ಅದು ನಮಗೆ ಮರ್ಯಾದೆನೂ ಅಲ್ಲ. ನಾವು ಹೆಂಗೆ ಕೊಡೋಣ ಹೇಳಿ? ನಾವು ಕೊಟ್ವಿ ಅಂತೇಳಿ ಅಲ್ಲ, ಯಾರನ್ನ ಏನಂದಾರಪ್ಪ ನಮ್ಮ ಮನಸ್ಸಿಗೆನ? ಅಯ್ಯಯ್ಯಪ್ಪ, ನಾವು ಮಾತ್ರ ಅಂಥದ್ದು ಮಾತ್ರ ಮಾಡಲ್ಲಪ್ಪ ಸ್ವಾಮಿ. ಅಯ್ಯಪ್ಪ, ನಿಂತಾಗ ಇಸ್ಕೊಂಡು ನಾವು ಕೊಟ್ವಿ ಅಂತ ಹೇಳಿ ಇಂಥ ಮಾಡೋ ಅಂಥದ್ದು ದೊಡ್ಡ ಅಪರಾಧ. ಹಂಗೆ ಮಾತ್ರ ಮಾಡಲ್ಲ. ಬೇಕಾದರೆ ನಿಮ್ಮಪ್ಪ ನಿಮ್ಮಮ್ಮ ಇನ್ನೂ ಒಪ್ಪಿ ಬಂದು ನಮ್ಗೆ ವರದಕ್ಷಿಣೆ ಏನು ಬೇಡ ಅಂತ ಕೇಳಿದ್ರೆ ಬೇಕಾದ್ರೆ ಕೊಡ್ತೀವಿ. ಹಿಂಗೆ ಮಾತ್ರ ಮಾಡೋದು ಬೇಡಪ್ಪ. ಇವಳು ಕರ್ಕೊಂಡೋಗಿ ಮದುವೆ ಆಗ್ಬರೋದು ಇದೆಲ್ಲ ಚಂದಲ್ಲ. ಸುಮ್ಕಿರು. ಒಂದು 2 ದಿನ ನೋಡೋಣ. ಇವಾಗ ನಿಮ್ಮಪ್ಪ ನಿಮ್ಮಮ್ಮ ಹಿಂಗಂತ ಹೇಳೇವ್ರಿ. ಈಗ ನೀನು ಯಾವ ಬೇರೆ ಹುಡುಗಿ ಯಾವ್ದಾನ ಹುಡುಗಿ ಇಷ್ಟ ಆದರೆ ಸುಮ್ಮನೆ ಈ ಸೆನಕ್ಕಿರು. ಹಿಂಗೆಲ್ಲ ಕರ್ಕೊಂಡೋಗಿ ಮದುವೆ ಆಗೋದು ಇದೆಲ್ಲ ತಪ್ಪು. ಆಮೇಲೆ ನಮಗೂ ಕೆಟ್ಟ ಹೆಸರು, ನಿಮ್ಮಪ್ಪ ನಿಮ್ಮಮ್ಮಗೂ ಕೆಟ್ಟ ಹೆಸರು. ಯಾಕೆ ಬೇಕು? ಸುಮ್ಮನಿರು. ಒಂದು 2 ದಿನ ನೋಡೋಣ. ನಿಮ್ಮಪ್ಪ ನಿಮ್ಮಮ್ಮ ಇನ್ನೂ ಒಂದು 2 ದಿನ ನೋಡಿದ್ದಾದ್ಮೇಲೆ ಆಮೇಲೆ ಮನಸ್ಸಾದರೂ ಚೇಂಜ್ ಮಾಡ್ತಾರೇನೋ ನೋಡೋಣ. ಒಂದು 2 ದಿನ ಸುಮ್ಕಿರು. ಅಯ್ಯೋ, ಅವರು ಬೇರೆ ಹುಡುಗಿನ ನೋಡ್ತಾ ಇದ್ದಾರೆ. ಅವ್ರ ಫೋಟೋ ಇವ್ರ ಫೋಟೋ ತಂದು ತೋರಿಸ್ತಾ ಇದ್ದಾರೆ. ನನಗೆ ಯಾವ ಹುಡುಗಿನೂ ಇಷ್ಟ ಆಗ್ತಾ ಇಲ್ಲ. ನನಗೆ ಯಾವ ಹುಡುಗಿನ ಮದುವೆ ಆಗೋದಕ್ಕೂ ಇಷ್ಟ ಇಲ್ಲ. ನನ್ನ ಜೀವನದಾಗ ಮದುವೆ ಅಂತ ಆದರೆ ಒಂದನ್ನೇ ನಾನು ಮದುವೆ ಆಗೋದು. ನೋಡಿದರೆ ಬೇರೆ ಹುಡುಗಿ ಯಾರನ್ನ ಇಷ್ಟ ಆದರೆ ಸುಮ್ಮನೆ ಆಗು. ಆಗಿ ಚೆನ್ನಾಗಿರಪ್ಪ. ನಿಮ್ಮಮ್ಮಗೆ ಒಳ್ಳೆ ಸ್ಟ್ಯಾಂಡರ್ಡ್ ಚೆನ್ನಾಗಿರ್ಬೇಕಂತೆ. ನಮ್ಮ ಮಂದಿಗಳಪ್ಪ ಯಾಕೆ ಸುಳ್ಳು ಹೇಳ್ಬೇಕು? ನಮ್ಮಂಗೇನೆ. ಈಗ ನಮ್ಮ ಮಕ್ಕಳು ನಮ್ಮಂಗೇನೆ ಸಾದ ಮನುಷ್ಯರು.
ಅವರು ಯಾತ ಒಂದು ಸ್ಟೈಲ್ ಮಾಡೋದಾಗ್ಲಿ ಒಂದು ಸ್ಟೈಲ ಜಡೆ ಇಕ್ಕೆಂಬೋದಾಗ್ಲಿ ಅಂಥವಿಂಥ ಬಟ್ಟೆ ಇಕ್ಕೆಂಬೋದಾಗ್ಲಿ ಅಂಥವೆಲ್ಲ ನಮ್ಮ ಹುಡುಗರ್ತ ಇಲ್ಲ ಇರೋದು ಹೇಳ್ತೀವಿ. ಅದಕ್ಕೆ ಕಣ್ಣಂಟಿ ನನಗೆ ಒಂದೊಂದು ಕಂಡ್ರೆ ತುಂಬ ಇಷ್ಟ. ನನಗೆ ಆ ಥರ ಈ ಥರ ಬಟ್ಟೆ ಹಾಕೋಣ ಹುಡುಗಿಯರೆಲ್ಲ ನನಗೇನೇನು ಇಷ್ಟ ಆಗಲ್ಲ. ಸ್ಟೈಲಾಗಿರೋ ಹುಡುಗಿ ನನಗೇನು ಇಷ್ಟ ಆಗಿಲ್ಲ. ನನಗೆ ಒಂದೊಂದು ಮನಸ್ಸು ಇಷ್ಟ, ಒಂದು ಗುಣ ಸ್ವಭಾವ ನನಗೆ ತುಂಬ ಇಷ್ಟ ಆಯಿತು. ಅವಳ ನಡವಳಿಕೆ, ಅವಳು ತುಂಬ ಒಳ್ಳೆಯವಳು. ಅದಕ್ಕೆ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅವಳನ್ನ. ಆತ್ಲೋಸ್ಮಕಯ್ಯ ಹಿಂಗೆ ಮಾತಾಡ್ತೀರಾ? ಅವರು ಕಮಲಕ್ಕಯ್ಯ ಇವಾಗ ನಮಗೆ ಚೆನ್ನಾಗಿರೋ ಹುಡುಗಿ ಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ ಅವ್ರು ಬೇರೆ ಕಡೆಗೆ. ಇವಾಗ ನಮ್ಮ ಒಂದನ ಸ್ಟೈಲಾಗಿಲ್ಲ, ಒಂದಿಟ್ಟು ಕುಳ್ಳಿ ಬೇರೆ ಹಾಕ್ತಾಳಂತೆ. ಅದಕ್ಕೇನೆ ಕುಳ್ಳಿ ಬೇರೆ ಹಾಕ್ತಾಳೆ, ನಮಗೆ ಸ್ಟೈಲ ಚೆನ್ನಾಗಿರಬೇಕು, ವರದಕ್ಷಿಣೆ ಬೇರೆ ಕೊಡಬೇಕು ಅಂತ ಅಂತು ಕಮಲಕ್ಕಯ್ಯ. ಅದಕ್ಕೇನೆ ನಾವೀಗ ಇರೋ ಪರಿಸ್ಥಿತಿ ಹೇಳಿವಿ ಮೀನಾಕ್ಷಮ್ಮ. ನಮ್ಮ ಹುಡುಗಿ ನಮ್ಮಂಗೆ ಸಾಧಾರಣ ಮನಸ್ತಿ, ನಾವು ಒಡವೆ ಪಡವೆನೂ ಕೊಡೋಕ್ಕಾಗಲ್ಲ. ಈಗ ನಾವೆಲ್ಲಿ ತಂದು ಕೊಡ, ನಮ್ಮ ದುಡಿಯಾರಿಲ್ಲ ಏನಿಲ್ಲ. ಈಗ ವರದಕ್ಷಿಣೆ ಅಂದ್ರೆ ಸುಮ್ಮನೆ ಆಗುತ್ತೆ. ಹೇಳು, ಇಂಥ ಕಾಲದಾಗ ಒಡವೆ ಮಾಡ್ಸೋದಂದ್ರೆ ಏನು ಸುಮ್ಮನೆ ಏನಿ? ಆಗಲ್ಲ ಕಣಕ್ಕ ಲಸ್ಮಕ್ಕಯ್ಯ, ಆಗಲ್ಲ ಕಣಪ್ಪ. ಇವರಿಗೆ ಒಡವೆ ಕೊಡೋಕ್ಕಾಗಲ್ಲ. ಪಾಪ ಅವರು ಹೆಣ್ಮಕ್ಳನ್ನ ಕಷ್ಟ ಬಿದ್ದು ಓದಿಸಿರೋದೇ ಕಷ್ಟ. ವಾಲಿಲ್ಲ ಪಾಲಿಲ್ಲ ಯಾತಿಲ್ಲ. ಅವ್ರಿಗೆ ಬಿಡಪ್ಪ ಅಡ್ಕೆ ತೊಡ್ತಕ್ಕೆ ಬರುತ್ತೆ ಮಂಗೆ ಆತ್ರಾಗೂ ಬರಲ್ಲ ಕಣಪ್ಪ. ನನಗೂ ಅರ್ಥ ಆಗುತ್ತೆ ಇವ್ರ ಪರಿಸ್ಥಿತಿ ಏನು ಅಂತ. ನಾನು ಇವಾಗ ಒಂದೊಂದು ಬಿಟ್ಟರೆ ನನಗೆ ಬೇರೆ ಹುಡುಗಿನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೀವು ಇದಕ್ಕಾದ್ರೂ ಒಪ್ಕೊಳ್ರಿ, ಇದಕ್ಕಾದ್ರೂ ಒಪ್ಕೊಳ್ರಿ. ಯಾವುದಕ್ಕೂ ಒಪ್ಕೊಂಡಿಲ್ಲ ಅಂದ್ರೆ ನಾನು ಏನು ಮಾಡಲಿ? ಅಲ್ಲ ನೀನೇನು ಹಂಗೆ ಗಮ್ತಿಯಪ್ಪ? ನಿಮ್ಮಪ್ಪ ನಿಮ್ಮಮ್ಮ ಒಪ್ಬೇಕಲ್ಲ? ನಿಮ್ಮಪ್ಪ ನಿಮ್ಮಮ್ಮ ಒಪ್ಬೇಕಣಪ್ಪ. ಅವ್ರು ಒಪ್ಪಬೇಕು, ತಂದೆ ತಾಯಿಗಳು. ಇವನೇನು ಹೇಳ್ತಾನೆ ಲಸ್ಮಕ್ಕಯ್ಯ? ನಾನು ಒಡವೆ ತಂದು ಕೊಡ್ತೀನಿ ನಾನೇನೆ ಎಲ್ಲನ, ಕೊಳ್ಚೇನು ಮುಂಗ್ರ ಅದನ್ನೆಲ್ಲ ನಾನೇ ತಂದು ಕೊಡ್ತೀನಿ, ನೀವು ವರದಕ್ಷಿಣೆ ನಾವು ಕೊಡ್ತೀವಿ ಅಂತ ಹೇಳಿ ಅವ್ನು ಕೊಡ್ರಿ, ನಾನು ಕೊಟ್ಟಿರವನ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾಳೆ ಹೊತ್ನಾಗ ಏನಾನ ಇಂಥ ವಿಷಯ ಗೊತ್ತಾಯ್ತು ಅಂದರೆ ಏನು ಅಂದ್ಕಮ್ಮನ. ಅದಕ್ಕೇನೆ ಬೇಡಪ್ಪ ಇಂಥದ್ದು ಮಾತ್ರ ಬೇಡ, ನಾಳೆ ಹೊತ್ನಾಗ ಗೊತ್ತಾದಾಗ ಯಾಕೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಬೇಡಮ್ಮ ಅಂಥದ್ದು ಯಾತಕ್ಕೆ ನಾಳೆ ಹೊತ್ನಾಗ ಗೊತ್ತಾದಾಗ ಏನು ಅನ್ಕೊಂಬಲ್ಲ ಲಸ್ಮಕ್ಕಯ್ಯ ಅವರು. ಅದಕ್ಕೆ ಮತ್ತೆ ನಾನು ಬೇಡಪ್ಪ ಅಂಥದ್ದು ಮಾತ್ರ ಬೇಡ ಅಂತಂದು. ಅಲ್ಲ ನಾವು ಇಸ್ಕೊಂಡು ನಾವು ಕೊಟ್ಟಿದ್ದೀವಿ ಅಂತ ನಾವು ಬಿಲ್ಡಪ್ ತೋರಿಸ್ಕೊಂಡು ಅಂಥದ್ದು ಯಾತಕಮ್ಮ? ನಾಳೆ ಹೊತ್ನಾಗ ಗೊತ್ತಾದಾಗ ಅವ್ರು ಎಂತೆಂಥ ಮಾತು ಅಂದ್ರೂ ಏನಂದ್ರು ನಾವು ಅನ್ನಿಸ್ಕೋಬೇಕಾಗುತ್ತೆ. ಹಂಗೆ ಮಾಡೋದು ಮಾತ್ರ ಬೇಡ ಮತ್ತೆ ಯಾಕಬೇಕು? ಇನ್ನು ನಿಮ್ಮಪ್ಪ ನಿಮ್ಮಮ್ಮನ ಒಪ್ಸಪ್ಪ ನೀನೇನಿ. ನಾನು ಆ ಹುಡುಗಿನೇ ಆಗೋದು ಅಂತ ಹೇಳಿ ಒಪ್ಸು. ಇವಾಗ ಸ್ಟ್ಯಾಂಡರ್ಡು ಪಾಂಡರ್ಡ್ ಅಂತ ಹೋಗ್ಬಾರ್ದು. ಸ್ಟ್ಯಾಂಡರ್ಡ್ ಪಾಂಡರ್ಡ್ ಅಂತ ಹೋದ್ರೆ ಅಷ್ಟೇನೆ. ಇಂಥ ಸಾಧಾರಣ ಹುಡುಗಿಯರು ಸಿಗೋದು ತುಂಬ ಕಷ್ಟ. ಈಗೆಲ್ಲ ಸ್ಟೈಲು ಪೈಲು ಅಂತ ಹೇಳಿ ಸುಮ್ಮನೆ ಓಡಾಡಬಾರ್ದು ಅಂಥದ್ದು ಕಾಲನ. ನಿಮ್ಮ ಅಮ್ಮಗೆ ಗೊತ್ತಾಗಲ್ಲ. ಅಲ್ಲ ನಾವು ಹೇಳೋದಲ್ಲ ಮೀನಾಕ್ಷಮ್ಮ. ಅವ್ರ ಅಮ್ಮಗೆ ಇಷ್ಟ ಅಂದಮೇಲೆ ನಾವು ಹೇಳೋಕ್ಕಾಗಲ್ಲ. ಹಂಗೆ ಅವ್ರ ಅಮ್ಮ ಹೆಂಗಂತ ಅಂದ್ಕೊಂಡ್ಮೇಲೆ ಅವ್ರಿಗೆ ತಕ್ಕನಾದಂಥ ಸೊಸೆ ತೋರ್ಬೇಕು ಅವರು. ನಾವು ಹೇಳಿರ ಇದಕ್ಕೆ ಹೆಂಗಾಗುತ್ತೆ ಹೇಳಿ ನೋಡಪ್ಪ, ಇವ್ರು ಹೆಂಗೆ ಹೇಳ್ತಾರೆ ಅನ್ಕೊಂತಾರೆ. ಅವ್ರಿಗೇನೇನು ಇಷ್ಟ ಆಗುತ್ತಾ? ನಮಗೀಗ ಹಿಂಗಿರೋದು ಇಷ್ಟ. ಅವರಿಗೆ ಸ್ಟೈಲಾಗಿ ಜಡೆಪಡೆ ಹಾಕ್ಕೊಂಡು ಸ್ಟೈಲ ಬಟ್ಟೆ ಇಕ್ಕೊಂಡಿರೋದು ಇಷ್ಟ ಅವ್ರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಚೇತು ನಾನು ಒಂದೊಂದು ಬಿಟ್ಟರೆ ಬೇರೆ ಯಾವ ಹುಡುಗಿನ ಮದುವೆ ಆಗಲ್ಲ, ನೀವು ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ಬಂದಿದ್ದಾನೆ. ವರದಕ್ಷಿಣೆನೂ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಇಸ್ಕೊಂಡ್ರೆ ನಮಗೆ ಮರ್ಯಾದಿರ್ತವೆ. ಆಮೇಲೆ ಅವ್ರು ಎಂಥ ಮಾತು ಹೇಳಿದ್ರು ನಾವು ಅನ್ನಿಸ್ಕೋಬೇಕಾಗುತ್ತೆ, ನಮ್ಮದು ತಪ್ಪಾಗುತ್ತೆ. ಅಂಥ ಕೆಲಸ ಮಾಡೋದು ಮಾತ್ರ ಬೇಡ. ಯಾಕೆ ಬೇಕು? ಓಕೆ ವೀಕ್ಷಕರೇ, ಇನ್ನೂ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.